श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूपु नूरर शुद्ध चैतन्यके नमो नमः। ಆತ್ಮೀಯ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಆಸಕ್ತರೆ, ನಾವೀಗ ಶ್ರೀ ಶ್ರೀ ಶಂಕರಾಚಾರ್ಯ ಕಥಾ ವೈಭವವನ್ನು ಆಲಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಅದೊಂದು ಮಹಾವಿಶೇಷ. 4 ಕೃತಿಗಳನ್ನು ಆಧರಿಸಿ ನಾನು ನನ್ನ ಉಪನ್ಯಾಸಗಳನ್ನು ಮಂಡನೆ ಮಾಡ್ತೀನಿ ಅನ್ನುವುದನ್ನು ನಾನು ನನ್ನ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಶ್ರೀ ಮಾಧವಾಚಾರ್ಯರು ತಮ್ಮ ಶ್ರೀ ಮಾಧವೀಯ ಶ್ರೀಮತ್ ಶಂಕರ ದಿಗ್ವಿಜಯದಲ್ಲಿ ಪ್ರಾರಂಭದಲ್ಲಿಯೇ ಸ್ವಲ್ಪ ಒದ್ದಾಡ್ತಾರೆ. ಏನಪ್ಪ, ಶ್ರೀ ಶ್ರೀ ಶಂಕರಾಚಾರ್ಯರು ಅಂಥ ದೊಡ್ಡವರು, ಭಗವದ್ಗೀತೆಯ ಭಾಷ್ಯವನ್ನು ಬರೆದಿದ್ದಾರೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅಂತಹ ಮಹಾನುಭಾವರು ಅಂತಹ ಪ್ರಜ್ವಲಿಸತಕ್ಕಂತಹ ಭಾಷ್ಯಗಳನ್ನು ಬರೆದಿದ್ದ ಮೇಲೆ ಅವರ ಬಗ್ಗೆ ಯಾರ್ಯಾರೋ ಕೃತಿಗಳನ್ನು ವಿರಚನೆ ಮಾಡಿಬಿಟ್ಟಿದ್ದಾರೆ, ಉದ್ಗ್ರಂಥಗಳ ವಿರಚನೆಯಾಗಿಬಿಟ್ಟಿದೆ. ನಾನು ಒಬ್ಬ ಪುಟ್ಟ ಕವಿ, ಅಷ್ಟೇನೂ ಶಕ್ತಿ ನನಗಿಲ್ಲ. ಅಂಥವನು ನಾನು ಈ ಕಾವ್ಯವನ್ನು ಬರೆದರೆ ಅವರು ಅದನ್ನು ಒಪ್ಪುತ್ತಾರೆಯೇ, ನೋಡ್ತಾರೆಯೇ, ಆಶೀರ್ವಾದ ಮಾಡ್ತಾರೆಯೇ, ಮೆಚ್ಚಿಕೊಳ್ತಾರೆಯೇ ಅನ್ನತಕ್ಕಂತಹ ಸಂದೇಹದಿಂದ ಆರಂಭ ಮಾಡ್ತಾರೆ. ಸ್ತುತೋಪಿ ಸಮ್ಯಕ್ ಕವಿಭಿಃ ಪುರಾಣೈಃ ಕೃತ್ಯಾಪಿ ನ ಸ್ತುಷ್ಯತು ಭಾಷ್ಯಕಾರಃ. ಹೇಗೆ ಹೇಗೆ ಬರೀಲಿ ನಾನು? ನನಗೆ ಆ ಶಕ್ತಿ ಇದೆಯಾ? ಪರವಾಗಿಲ್ಲ, ಅವರೇ ಸಮಾಧಾನ ಹೇಳ್ಕೊಳ್ತಾರೆ. ಏನಂತ? ಕ್ಷೀರಾಬ್ಧಿವಾಸಿ ಸರಸೀರುಹಾಕ್ಷಃ ಕ್ಷೀರಂ ಪುನಃ ಕಿಂ ಚಕಮೇನ ಗೋಷ್ಠೆ. ಕ್ಷೀರಾಬ್ಧಿವಾಸಿ, ಕ್ಷೀರಸಾಗರ ಶಯನ. ಶ್ರೀಮನ್ ಮಹಾವಿಷ್ಣು ಕೃಷ್ಣಾವತಾರವನ್ನು ಮಾಡಿದ್ದಾಗ ಯಾದವರ ಮನೆಗಳಲ್ಲಿ ಹೋಗಿ ಹಾಲು ಬೆಣ್ಣೆ ಮೊಸರು ತಿನ್ನಲಿಲ್ವೇನಪ್ಪ? ಇಡೀ ಹಾಲಿನ ಕಡಲಿಗೆ ಒಡೆಯ ಅಂತಹ ಮಹಾವಿಷ್ಣು ಪುಟ್ಟ ಪುಟ್ಟ ಹಟ್ಟಿಗಳಲ್ಲಿ ಹೋಗಿ ಬೆಣ್ಣೆ ತಗೊಂಡ್ಬಿಟ್ನಲ್ರಿ, ಹಾಲು ಕುಡಿದ್ಬಿಟ್ನಲ್ಲಪ್ಪ. ಆದ್ದರಿಂದ ಮಹಾನುಭಾವರುಗಳು, ದೊಡ್ಡವರು, ಉದಾರ ಮನಸ್ಕರು ಹಾಗೇನೆ ತಾವು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಪುಟ್ಟವರು ವಿನಮ್ರರಾಗಿ ಭಕ್ತರಾಗಿ ಶ್ರದ್ಧೆಯಿಂದ ಏನನ್ನಾದರೂ ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕರಿಸ್ತಾರೆ. ಆದ್ದರಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನನ್ನಂತಹ ದುರ್ಬಲ ವ್ಯಕ್ತಿಯ ಕಾವ್ಯವನ್ನೂ ಆಸ್ವಾದನೆ ಮಾಡ್ತಾರೆ ಅನ್ನತಕ್ಕಂತಹ ಧೈರ್ಯವನ್ನು ತಾಳಿ ನಾನು ಬರೀತೀನಿ ಅನ್ನುವ ನಂಬುಗೆಯನ್ನೇ ವ್ಯಕ್ತಪಡಿಸ್ತಾರೆ. ಹಾಗಂತ ಶ್ರೀ ಮಾಧವಾಚಾರ್ಯರ ಕಾವ್ಯ ದುರ್ಬಲವಾಗಿದೆ ಅಂತೇನೂ ಅಲ್ಲ. ಮಹಾಗಂಭೀರವಾಗಿ ಮಹಾ ವಿದ್ವತ್ತಿನಿಂದ ಕೂಡಿರತಕ್ಕಂಥ ಪ್ರೌಢವಾದ ಕಾವ್ಯವೇ ಈ ಶ್ರೀ ಮಾಧವೀಯ ಶ್ರೀಮತ್ ಶಂಕರ ದಿಗ್ವಿಜಯ. ಅವರ ಪಾಂಡಿತ್ಯವನ್ನು ನೋಡಬೇಕಾಗಿದ್ದರೆ ಇದೇ ಮನಸ್ಥಿತಿಯಲ್ಲಿ ಅವರು ಶಾರದೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅಸ್ಮಜ್ಜಿಹ್ವಾಗ್ರ ಸಿಂಹಾಸನಮುಪನಯತು ಸ್ವೋಕ್ತಿಧಾರಾಮುದಾರಾಂ ಅದ್ವೈತಾಚಾರ್ಯ ಪಾದಸ್ತುತಿ ಕೃತ ಸುಕೃತೋದಾರತಾ ಶಾರದಾಂಬಾ. ಅಮ್ಮ ಶಾರದಾಂಬೆ, ಸ್ವಲ್ಪ ನನ್ನನ್ನು ಹರಸು.
ಉದಾರಿಯಾಗು. ನಾನು ಆದಿಗುರುವಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ಬರೀತಾ ಇದ್ದೀನಮ್ಮ. ನಿನ್ನ ಅನುಗ್ರಹದಿಂದ, ನಿನ್ನ ಹರಕೆಯಿಂದ, ನಿನ್ನ ಆಶೀರ್ವಾದದಿಂದ ಆ ವಾಕ್ಶಕ್ತಿ ಅನ್ನತಕ್ಕಂಥದ್ದು, ಪದ ಗುಂಫನ ಅನ್ನತಕ್ಕಂಥದ್ದು, ಪದಗಳ ಪ್ರೌಢಿಮೆ ಅನ್ನತಕ್ಕಂಥದ್ದು, ಶಬ್ದ ಜಾಲ ಅನ್ನತಕ್ಕಂಥದ್ದು ನನ್ನ ನಾಲಗೆಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ವಿಜೃಂಭಿಸಬೇಕಮ್ಮ. ಅಂಥ ಆಶೀರ್ವಾದ ಮಾಡಮ್ಮ. ಅಸ್ಮಜ್ಜಿಹ್ವಾಗ್ರ ಸಿಂಹಾಸನಂ. ಏನು ಅದ್ಭುತವಾಗಿರತಕ್ಕಂಥ ಶ್ಲೋಕವನ್ನು ಬರೀತಾರೆ. ಆ ರೀತಿ ನನ್ನ ನಾಲಗೆಯ ಮೇಲೆ ನರ್ತನ ಮಾಡತಕ್ಕಂಥ ನಿನ್ನ ಶಬ್ದ ಸಂಪತ್ತು ಹೇಗೆ ವಿಜೃಂಭಿಸಬೇಕು ಅಂದರೆ, ಅವ್ರು ಹೇಳ್ತಾರೆ, ತಾಂಡವ ನೃತ್ಯವನ್ನು ಮಾಡತಕ್ಕಂಥ ಈಶ್ವರನ ಆ ಸೊಬಗು ಉಂಟಲ್ಲ, ಆ ವಿರಾಟ್ ಸ್ವರೂಪ ಉಂಟಲ್ಲ, ಆ ಅತ್ಯಂತ ಗಂಭೀರವಾದ, ಧೀಮಂತವಾದ, ಅದ್ಭುತವಾದ ನಟನೆಯುಂಟಲ್ಲ, ಅದು ನನ್ನ ಶಬ್ದದಲ್ಲಿ ಪ್ರತಿಧ್ವನಿಸಿ ಶಬ್ದ ಲೀಲೆಯನ್ನು ಹೆಚ್ಚು ಮಾಡಬೇಕಮ್ಮ. ನೃತ್ಯೋನ್ಮೃತ್ಯುಂಜಯೋಚ್ಚೈರ್ ಮುಕುಟ ತಟಕುಟಿ ನಿಸ್ರವತ್ ಸ್ವಸ್ರವಂತಿ ಕಲ್ಲೋಲೋದ್ವೇಲ ಕೋಲಾಹಲ ಮದಲಹರಿ ಖಂಡಿ ಪಾಂಡಿತ್ಯ ಹೃದಯಾಂ. ಹಾಗೆ ತಾಂಡವ ನೃತ್ಯವನ್ನು ಮಾಡ್ತಾ ಇರತಕ್ಕಂಥ ಈಶ್ವರನ ಜಟೆಯಿಂದ ಧುಮ್ಮಿಕ್ಕುವ ಗಂಗೆ ಆ ಹಿಮವತ್ ಪರ್ವತದ ಬಂಡೆಗಳಿಗೆ ಹೊಡೆದು ಆ ಬಂಡೆಗಳನ್ನೆಲ್ಲ ಶಿಥಿಲ ಮಾಡಿ ಖಂಡತುಂಡವನ್ನಾಗಿ ಮಾಡತಕ್ಕಂಥ ಶಬ್ದ ಸಂಪತ್ತನ್ನು ನನಗೆ ಕೊಡಮ್ಮ. ಆ ತಾಂಡವ ನೃತ್ಯವನ್ನು ಮೀರತಕ್ಕಂತಹ ಆ ಗಂಗೆಯ ಭೋರ್ಗರೆತವನ್ನು ಮೀರಿಸತಕ್ಕಂತಹ ಶಬ್ದ ಸಂಪತ್ತು ನನಗೆ ದಯಪಾಲಿಸಮ್ಮ ಅಂತ ಶಾರದಾಂಬೆಯನ್ನು ಕೇಳತಕ್ಕಂಥ ಈ ಶ್ಲೋಕ ಅದೆಷ್ಟು ವೈಭವಯುತವಾಗಿದೆ. ಆದ್ದರಿಂದ ಶ್ರೀ ಮಾಧವಾಚಾರ್ಯರು ಬರೆಯತಕ್ಕಂಥ ಈ ಕೃತಿ ಅತ್ಯಂತ ಪ್ರೌಢಯುಕ್ತವಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಬಹುದು. ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಈಗಾಗಲೇ ಹೇಳಿದ್ದೇವೆ, ಅವರ ಕರ್ನಾಟಕ ಶಂಕರ ವಿಜಯ ಅದು ಈ ರೀತಿಯ ಭೋರ್ಗರೆತದಂತೆ ಇಲ್ಲ. ಅದು ತುಂಬ ಸರಳವಾಗಿ, ತುಂಬ ಸುಮಧುರವಾಗಿ, ತುಂಬ ಸರಾಗವಾಗಿ ಹರ್ಕೊಂಡು ಹೋಗ್ಬಿಡುತ್ತೆ. ತುಂಬ ಮೃದು ಪದ ಗಡಣದಿಂದ ಕೂಡಿರುತ್ತೆ. ಪರಮಕಾಶ್ಯಪ ಗೋತ್ರಜಾತನು ಮೆರೆವ ಬೊಬ್ಬುರು ಕರ್ಮಿ ಕುಲದವ ಉರುವ ಪೌರಾಣಿಕನು ಕುಂದೂರಾರ್ಯನಾಮಕನ. ಅನೇಕಾನೇಕ ಗೋತ್ರಗಳಿದೆ ಸ್ವಾಮಿ. ಆ ಗೋತ್ರ ಕರ್ತೃಗಳು, ಆ ಗೋತ್ರರ್ಷಿಗಳಲ್ಲಿ ಮೊಟ್ಟ ಮೊದಲನೆಯವರು ಕಶ್ಯಪ ಬ್ರಹ್ಮರ್ಷಿ ಅಂತ. ನಾನು ಆ ಗೋತ್ರಕ್ಕೆ ಸೇರಿದ್ದೇನೆ. ಮೆರೆವ ಕಾಶ್ಯಪ ಗೋತ್ರ ಜಾತನು. ಈ ಬ್ರಾಹ್ಮಣರಲ್ಲಿ ಬೇರೆ ಬೇರೆ ಶಾಖೆಗಳಿದೆ. ಉಳುಚುಕಮ್ಮೆ ಇದ್ದಾರೆ, ಬಡಗನಾಡಿದ್ದಾರೆ, ಉರುವತ್ತೊಕ್ಕಲಿದ್ದಾರೆ, ಹವ್ಯಕರಿದ್ದಾರೆ, ಅಯ್ಯರುಗಳಿದ್ದಾರೆ, ಹೀಗೆ ಬೇಕಾದಷ್ಟು ಇದೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಬೊಬ್ಬೂರು ಕಮ್ಮಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಮೆರೆವ ಬೊಬ್ಬುರು ಕರ್ಮೆ ಕುಲದವ ಉರುವ ಪೌರಾಣಿಕನು ಕುಂದೂರಾರ್ಯ ನಾಮಕನ. ತುಂಬ ಪ್ರಸಿದ್ಧರಾಗಿರತಕ್ಕಂಥ ಪೌರಾಣಿಕರೊಬ್ಬರಿದ್ದರು. ಅವರಿಂದಲೇ ನನಗೆ ಈ ಪುರಾಣದ ಕಲೆ ಬಂದಿರತಕ್ಕಂಥದ್ದು. ಆ ಪೌರಾಣಿಕರ ಹೆಸರು ಕುಂದೂರಾರ್ಯ ಅಂತ.
ಆ ಕುಂದೂರಾರ್ಯನ ವರಸುತನು ಬುಧ ಜನಕ್ಕೆ ವಂದಿಸಿ ಹಿರಿಯರನುಮತಿಯಿಂದ ರಚಿಸಿದ. ಎಷ್ಟು ಸರಳವಾಗಿದೆ ನೋಡಿ, ಸುಲಭವಾಗಿ ವ್ಯಾಖ್ಯಾನವೇ ಬೇಕಾಗಿಲ್ಲ. ಆ ಕುಂದೂರಾರ್ಯರ ಮಗ ಬುಧ ಜನಕ್ಕೆ ವಂದಿಸಿ ಪಂಡಿತರಿಗೆ ವಿದ್ವಾಂಸರಿಗೆಲ್ಲ ನಮಸ್ಕಾರ ಮಾಡಿ ಹಿರಿಯರ ಅನುಮತಿಯಿಂದ ರಚಿಸಿದ. ದೊಡ್ಡವರು ಅನುಮತಿ ಕೊಟ್ಟರು, ಸ್ವಾಮಿ ನಾನು ಹೀಗೆ ಭಗವತ್ಪಾದರ ಕೃತಿಯನ್ನು ಬರೀತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಂತ ಕೇಳಿದೆ. ಅವರೆಲ್ಲ ಅನುಮತಿ ಕೊಟ್ಟರು, ಅಂಗೀಕಾರ ಕೊಟ್ಟರು, ಬರೆಯಯ್ಯ ಅಂತ ಪ್ರೋತ್ಸಾಹ ಮಾಡಿದರು. ನಾನು ವರಗುರು ಸುಚರಿತೆಯನು ಶ್ರೀಕಂಠಾಖ್ಯನಾದರದಿ, ಶ್ರೀಕಂಠಶಾಸ್ತ್ರಿ ಎನ್ನತಕ್ಕಂತಹ ನಾನು ತುಂಬ ಆದರದಿಂದ, ಗೌರವದಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ಮಾಧುರ್ಯದಿಂದ, ಮಮಕಾರದಿಂದ, ಗೌರವದಿಂದ, ಭಕ್ತಿಯಿಂದ ಈ ಕರ್ನಾಟಕ ಶಂಕರ ವಿಜಯವನ್ನು ಬರೀತಾ ಇದ್ದೇನೆ. ನೋಡಿ, ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳ ಬರವಣಿಗೆಯಲ್ಲಿ ಎಲ್ಲೂ ಕಾಠಿಣ್ಯವೇ ಇಲ್ಲ. ಬಹಳ ಮೃದು ಮಧುರವಾಗಿರತಕ್ಕಂತಹ ಪದಸಂಪತ್ತು, ಕರ್ಕಶ ವರ್ಣಗಳೇ ಬಹಳ ಕಡಿಮೆ. ಇರಲಿ, ಇನ್ನು KP ರತ್ನಾಕರ ಭಟ್ರು ಅವರ ಬಗ್ಗೆ ಏನೋ ಅವರ ಕಾವ್ಯದಲ್ಲಿ ಹೇಳ್ಕೊಂಡಿಲ್ಲ. ತುಂಬ ಮಧುರವಾಗಿರತಕ್ಕಂಥ ಸರಸ ಶೈಲಿಯಲ್ಲಿ ಅವರು ಬರೀತಾರೆ. ಹುರುಗಲವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳಿಂದ ನಾನು ಉದ್ಧರಿಸೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಗದ್ಯ ಕಾವ್ಯ. ಗದ್ಯದಿಂದ ಉದ್ಧರಿಸುವುದು ಬಹಳ ಕಷ್ಟ. ಹೇಗೂ ಈಗ ನಾವು ನೇರವಾಗಿ ಕಾವ್ಯ ಪ್ರವೇಶ ಮಾಡಿಬಿಡೋಣ. ಒಂದು ದಿವಸ, ಒಂದು ಪ್ರದೋಷದ ದಿವಸ. ಪ್ರದೋಷ ಅಂದರೆ ಈಶ್ವರನಿಗೆ ಅತ್ಯಂತ ಪ್ರಿಯವಾದ ದಿವಸ. ಪ್ರದೋಷ ಅನ್ನತಕ್ಕಂಥದ್ದು ತಿಂಗಳಲ್ಲಿ 2 ಬಾರಿ ಬರುತ್ತೆ. ಒಂದು ಶುಕ್ಲ ಪಕ್ಷದ ಪ್ರದೋಷ, ಇನ್ನೊಂದು ಕೃಷ್ಣ ಪಕ್ಷದ ಪ್ರದೋಷ. ವಾಸ್ತವವಾಗಿ ಪ್ರದೋಷ ಅಂದರೆ ಅರ್ಥ ಏನಪ್ಪ ಅಂದರೆ, ಅದನ್ನು ಬಹಳ ಜನ ಅದು ದೋಷ, ಪ್ರದೋಷ ಅಂದರೆ ಪ್ರಸಿದ್ಧವಾದ ದೋಷ ಹೀಗೆಲ್ಲ ಹೇಳ್ತಾರೆ. ಅದೇ ಅರ್ಥ ಅಲ್ಲ, ಅದಕ್ಕೆ ಶಾಸ್ತ್ರೀಯವಾದ ಒಂದು ಅರ್ಥ ಉಂಟು. ದೋಷ ಅಂದರೆ ಮುಸ್ಸಂಜೆ ಅಂತ, ಅಂದರೆ ರಾತ್ರಿಯಾಗುವುದಕ್ಕಿಂತ ಮುಂಚೆ. ಪ್ರದೋಷ ಈ ದೋಷ ಅಂದರೆ ಈ ಮುಸ್ಸಂಜೆ ಬಹಳ ಪ್ರಸಿದ್ಧವಾದ್ದು ಕಣ್ರಿ. ಯಾವ ಮುಸ್ಸಂಜೆ? ಪ್ರದೋಷ ಅಂದರೆ ಯಾವುದದು? ಯಾವ ಪ್ರಸಿದ್ಧವಾದ ದೋಷ? ಯಾವ ಮುಸ್ಸಂಜೆ ಅಂದರೆ ತ್ರಯೋದಶಿ ತಿಥಿಯಲ್ಲಿ ಬರತಕ್ಕಂಥ ಮುಸ್ಸಂಜೆ. ತ್ರಯೋದಶಿ ತಿಥಿ ಈಶ್ವರನಿಗೆ ಬಹಳ ಪ್ರಿಯವಾದದ್ದು. ಯಾಕೆ ಅಂದರೆ ಆ ಹೊತ್ತು ಈಶ್ವರ ಲೋಕಕ್ಕೆ ಉಪಕಾರ ಮಾಡಿಬಿಟ್ಟ. ಆ ತಿಥಿಯಂದೇ ಕ್ಷೀರಸಾಗರ ಮಥನವನ್ನು ಮಾಡಿದಾಗ, ನಮಗೆಲ್ಲ ಕಥೆ ಗೊತ್ತಿದೆ. ಆ ಮಂದರ ಪರ್ವತಕ್ಕೆ ವಾಸುಕಿಯನ್ನು ಕಟ್ಟಿ ಮೊಸರು ಕಡೆದಂತೆ ದೇವದಾನವರು ಕಡಿಯುತ್ತಾ ಇದ್ದಾಗ ಅದರ ದೇಹಕ್ಕೆ ಗಾಯಗಳಾಗಿ, ಸುಸ್ತಾಗಿ, ಕಠಿಣವಾಗಿ, ನೋವಾಗಿ, ಆಕ್ರಂದನ ಮಾಡುವ ಸ್ಥಿತಿಗೆ ಹೊರಟು ವಿಷವನ್ನು ಕಕ್ಕಿಬಿಡ್ತಾನೆ. ವಾಸುಕಿಯಿಂದ ವಿಷ ಕಕ್ಕಿದಾಗ ದೇವತೆಗಳು, ದಾನವರು ಕಂಗಾಲಾಗಿ ಬಿಡ್ತಾರೆ. ಎಲ್ಲ ಕಪ್ಪು ಸುತ್ತಿಕೊಂಡು ಬಿಡುತ್ತೆ. ಆಗ ವಿಷ್ಣು ಹೇಳ್ತಾನೆ, ದೇವದೇವನಾಗಿರತಕ್ಕಂಥ ಮಹಾದೇವನಾಗಿರತಕ್ಕಂಥ ಈಶ್ವರನನ್ನು ಕರೀರಪ್ಪ, ಆತ ಈ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಆಗ ಈಶ್ವರ ಬಂದು ಆ ಹಾಲಾಹಲ ವಿಷವನ್ನು ತೆಗೆದುಕೊಂಡು ಕುಡಿದು ಬಿಡ್ತಾನೆ. ಜಡೆ ಇಡುಗು ರೆಡೆಯಡೆ ಎಡಿ ಇಡುವ ಕಡಲ ತೆಡಿ ಬಿಡಿದುಡು ಗಡಣ ದೊಡೆಯ ನೋಡಲೊಡಕು ನಡು ನಡುಗಿ ಬಡಕರಿಸಿ ಮಿಡು ಮಿಡುಕಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡು ನಯನದ ಮುಡು ಬಿಡುವ ಜಲಧಿಯಂ ಕಡೆವ ಕಡೆಯೊಳ್ ಮೂಡಿ ಗುಡು ಹುಡಿಜಿ ಪಡೆಯ ಪಡಲಿಡೆ ಕೆಡುಪುವನೆ ಪಿಡಿದು ಒಡನೆ ಪೊಸೆದು ಕೊರಡೆಡೆ ತೊಡೆದ
ಹಂಪೆಯ ಮೃಡಂ ಬಿಡದೆ ಸಲಹುಗೆಮ್ಮ ಅಂತಾನೆ ರಾಘವಾಂಕ. ಉನ್ಮಾದದಿಂದ, ಉದ್ರೇಕದಿಂದ ಉಕ್ಕುಕ್ಕಿ ಬರ್ತಾ ಇರತಕ್ಕಂಥ ಆ ಹಾಲಾಹಲ ವಿಷವನ್ನು ಕೈಗೆ ತೆಗೆದುಕೊಂಡು ಕುಡಿದಾಗ ಚಂದ್ರ ಹೋಗಿ ಜಟೆಯಲ್ಲಿ ಬಚ್ಚಿಟ್ಕೊಂಡು ಬಿಟ್ಟನಂತೆ. ಅದನ್ನು ಕುಡಿದಿದ್ದಾನೆ ಈಶ್ವರ. ಪಾರ್ವತಿ ಗಂಟಲಿನಲ್ಲಿ ಹಿಡಿದು ನಿಲ್ಲಿಸಿದ್ದಾಳೆ. ಅದನ್ನು ಕೆಳಕ್ಕೆ ಇಳಿದರೆ ಇಡೀ ಭೂಮಂಡಲವೇ, ಇಡೀ ಪ್ರಪಂಚವೇ ಆತನ ಹೊಟ್ಟೆಯಲ್ಲಿದೆ, ಅದಕ್ಕೆ ಹೆಚ್ಚು ಕಮ್ಮಿ ಆಗಬಾರದು ಅಂತ ಪಾರ್ವತಿ ಗಂಟಲಿನಲ್ಲಿ ಹಿಡಿದಳಂತೆ. ಅದರಿಂದ ಆತ ಕಲಕಂಠನಾದನಂತೆ, ನೀಲಕಂಠನಾದನಂತೆ, ಗರಳಕಂಠನಾದನಂತೆ. ಅದು ಅಂದರೆ ಆ ವಿಷಯವನ್ನು ಕುಡಿದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ ದಿವಸ ತ್ರಯೋದಶಿ. ಅದೇ ಪ್ರದೋಷ, ಅದೇ ತ್ರಯೋದಶಿಯ ಮುಸ್ಸಂಜೆ. ಪ್ರದೋಷದ ಕಾಲ ಅಂದರೆ ಸೂರ್ಯಾಸ್ತಮಾನಕ್ಕೆ 1.5 ಗಂಟೆ ಹಿಂದೆ, ನಂತರ 1.5 ಗಂಟೆ, ಒಟ್ಟು ಆ 3 ಗಂಟೆಗಳ ಕಾಲವನ್ನು ಪ್ರದೋಷ ಕಾಲ ಅಂತ ಕರೀತಾರೆ. ಯಾವಾಗ ಈಶ್ವರ ಹಲಾಹಲವನ್ನು ಸ್ವೀಕಾರ ಮಾಡಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದನೋ ಅವನಿಗೆ ಬಹಳ ಸಂತೋಷ ಆಗೋಯಿತು. ತಾಂಡವ ನೃತ್ಯವನ್ನು ಮಾಡಿದ ಈಶ್ವರ. ಕೈಲಾಸದಲ್ಲಿ ತಾಂಡವ ನೃತ್ಯವನ್ನು ಮಾಡುವಾಗ ಎಲ್ಲ ದೇವತೆಗಳು ಕೈಲಾಸಕ್ಕೆ ಬಂದಿದ್ದಾರೆ. ಆ ಈಶ್ವರನ ತಾಂಡವ ನೃತ್ಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬ್ರಹ್ಮ ನಟುವಾಂಗವಾಗಿ ತಾಳವನ್ನು ತಟ್ಟುತ್ತಾ ಇದ್ದರೆ, ಪಾರ್ವತಿ ಭರತನಾಟ್ಯವನ್ನು ಮಾಡ್ತಾ ಇದ್ದರೆ, ಲಕ್ಷ್ಮೀ ಸರಸ್ವತಿಯರು ತಂಬೂರಿ ವೀಣೆಯನ್ನು ನುಡಿಸ್ತಾ ಇದ್ದರೆ, ವಿಷ್ಣು ಮೃದಂಗವನ್ನು ಬಾರಿಸ್ತಾ ಇದ್ದರೆ, ಈಶ್ವರ ತಾಂಡವ ನೃತ್ಯವನ್ನು ಮಾಡಿದ್ದಾನೆ. ಹಾಗೆ ತಾಂಡವ ನೃತ್ಯವನ್ನು ಮಾಡಿ ಪರಮಸಂತುಷ್ಟನಾಗಿ ಈಶ್ವರ ವಿರಾಜಮಾನನಾಗಿದ್ದಾನೆ. ನಮ್ಮ ಭೂಲೋಕದಲ್ಲಿಯೂ ಪ್ರದೋಷ ಪೂಜೆ ಅಂತ ಮಾಡ್ತಾರೆ. ಆ ಕಾಲದಲ್ಲಿ ಆ ಪ್ರದೋಷ ಪೂಜೆಯನ್ನು ಮುಗಿಸಿದ ಮೇಲೆ ಆ ಈಶ್ವರನನ್ನು ನೋಡಬೇಕಂತೆ, ಮಂಗಳ ಉಂಟಾಗುತ್ತೆ ಅಂತ ನಮ್ಮ ಭಾವನೆ. ಅಲ್ಲಿ ಆ ದೇವತೆಗಳೆಲ್ಲ ಆ ಈಶ್ವರನ ಪರಮ ಸೌಭಾಗ್ಯವಾದ ದೃಶ್ಯವನ್ನು ನೋಡಿ ಆನಂದಿಸ್ತಾ ಇದ್ದಾಗ ನಮ್ಮ ಸಾಲಿಗ್ರಾಮದ ಶ್ರೀಕಂಠ ಶಾಸ್ತ್ರಿಗಳು ಒಂದು ಪುಟ್ಟ ಪ್ರವೇಶವನ್ನು ಋಷಿಗಳಿಂದ ಮಾಡಿಸ್ತಾರೆ. ಋಷಿಗಳೆಲ್ಲ ಬಂದಿದ್ದಾರೆ, ಈಶ್ವರನಿಗೆ ನಮಸ್ಕಾರ ಮಾಡಿದ್ದಾರೆ, ಆ ಈಶ್ವರನನ್ನು ನೋಡಿದ್ದಾರೆ. ಈಶ್ವರ ಹೇಗಿದ್ದಾನೆ ಅವರ ಕಣ್ಣಿಗೆ? ಧರಿಸಿದ ಗಜ ಚರ್ಮದುಡುಗೆಯ ಮೆರವನಾಗರ ಹೆಡೆಯ ಮೇಖಲೆ, ಊರದೊಳೆಸೆವ ಭುಜಂಗಮಯವಿನಿ ಪತುಳಹಾರಗಳ. ಆ ಈಶ್ವರನನ್ನು ನೋಡಿದರೆ ಸುತ್ತಿರತಕ್ಕಂತಹ ಜಟೆ, ಹೊದ್ದಿರತಕ್ಕಂತಹ ವ್ಯಾಘ್ರ ಚರ್ಮಾಂಬರ, ಆನೆಯ ಚರ್ಮವನ್ನು ಕಟ್ಟಿದ್ದಾನೆ. ಧರಿಸಿದ ಗಜಚರ್ಮದುಡುಗೆಯ, ಮಣಿಗಟ್ಟಿಗೆ ಹಾವು, ಕುತ್ತಿಗೆಗೆ ಹಾವು, ಜಟೆಯ ಸುತ್ತ ಹಾವು, ಮೊಣಕಾಲಿಗೆ ಹಾವು, ಕಾಲಿಗೆ ಹಾವು, ಎಲ್ಲೆಲ್ಲಿಯೂ ಹಾವು. ಹಾಗೆ ಸೊಂಟಕ್ಕೂ ಸೊಂಟಪಟ್ಟಿಯಂತೆ ಒಂದು ಹಾವನ್ನು ಕಟ್ಟಿದ್ದಾನೆ. ಮೆರವನಾಗರ ಹೆಡೆಯ ಮೇಖಲೆ, ಊರದೊಳೆಸೆವ ಭುಜಂಗಮಯವಿನಿ ಪತುಳಹಾರಗಳು. ಕೊರಳಿನಲ್ಲಿ ಧರಿಸಿದ್ದಾನೆ ಅನೇಕ ಹಾರಗಳು. ಯಾವುದಯ್ಯ ಹಾರಗಳು ಅಂದರೆ ಹಾವುಗಳ ಹಾರಗಳನ್ನು ಧರಿಸಿದ್ದಾನೆ. ಇದರ ಜೊತೆಗೆ ಕರದೊಳೊಪ್ಪುವ ಶೂಲ ಡಮರುಗ, ಒಂದು ಕೈನಲ್ಲಿ ಶೂಲವನ್ನು ಹಿಡಿದಿದ್ದಾನೆ. ಶೂಲ ಬರೀ ಶೂಲವಲ್ಲ, ಅದು ತ್ರಿಶೂಲ. ಡಮರುಗ, ಈ ಡಮರುಗ ನಾವೆಲ್ಲ ಮಾತಾಡ್ತಾ ಇದ್ದೇವಲ್ಲ, ಈ ಡಮರುಗ ಕಾವ್ಯರಚನೆ ಮಾಡ್ತೀವಲ್ಲ,
ಈ ಡಮರುಗ ವೇದಗಳನ್ನು ಸೃಷ್ಟಿ ಮಾಡಿದೆಯಲ್ಲ, ಈ ಡಮರುಗ ಶಾಸ್ತ್ರಗಳ ವಿರಚನೆ ಮಾಡಿದ್ದೇವಲ್ಲ, ಈ ಎಲ್ಲಕ್ಕೂ ಮೂಲಾಧಾರವಾಗಿರತಕ್ಕಂತಹ ಅಕ್ಷರಗಳನ್ನು ಕೊಟ್ಟಂತಹ ಡಮರುಗ ಇದು. ನೃತ್ತಾವಸಾನೇ ನಟರಾಜರಾಜೋ ನನಾದಠಕ್ಕಾಂ ನವಪಂಚವಾರಂ ಉದ್ಧೃತ ಕಾಮ ಸನದಾದಿಸಿದ್ಧಂ ಏತದ್ವಿವರ್ಷೇ ಶಿವಸೂತ್ರಜಾಲಂ. ಇಂಥದ್ದೇ ಮತ್ತೊಂದು ಪ್ರದೋಷದ ಕಾಲದಲ್ಲಿ ತಾಂಡವ ನೃತ್ಯವನ್ನು ಮಾಡಿ ಆನಂದಿಸ್ತಾ ಇದ್ದಾಗ ಸನಗಾದಿಸಿದ್ಧ, ಸನಕ ಸನಂದನ ಇತ್ಯಾದಿ ಸಿದ್ಧರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ಮಹಾಪ್ರಭೋ ನಾವು ಮಾತನಾಡ್ತಾ ಇದ್ದೇವೆ, ವೇದಗಳು ಸೃಷ್ಟಿಯಾಗಿದೆ, ಇದಕ್ಕೆಲ್ಲ ಲಿಪಿಯೇ ಇಲ್ಲ, ಅಕ್ಷರಗಳೇ ಇಲ್ಲ, ಕೇವಲ ಅಕ್ಷರಗಳ ಮನೋಸ್ಫೂರ್ತಿಯಲ್ಲಿ ಪದಗಳು ಬಂದಿದೆ, ಶಬ್ದಗಳು ಬಂದಿದೆ, ಶೈಲಿಗಳು ಬಂದಿದೆ, ಶ್ಲೋಕಗಳು ಹೊಮ್ಮಿವೆ. ಅಕ್ಷರಗಳನ್ನು ಕೊಡಪ್ಪ. ಆಗ ಡಮರುಗದಿಂದ ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ, ನವ ಪಂಚ 9 ಮತ್ತು 5 14 ಬಾರಿ ಸೂತ್ರಗಳು ಬಂತಂತೆ ಆ ಡಮರುಗದಿಂದ. ಇವನು ಋಲ್ಋಕ ಏಯ್ ಅಯ್ಯವಚ ಹಯವರಟ ದಣಂಗಯ ಜಣಮ ಇತ್ಯಾದಿ. ಅಂತಹ ಡಮರುಗ ಅಂದರೆ ವರ್ಣ ಸೃಷ್ಟಿಯನ್ನು ಮಾಡಿದಂತಹ ಡಮರುಗ, ಅಂದರೆ ನಮ್ಮ ಭಾಷೆಗೆ ಮೂಲಭೂತವಾದಂತಹ ಅಕ್ಷರಗಳನ್ನು ಕೊಟ್ಟಂತಹ ಡಮರುಗ, ಕರದೊಳೊಪ್ಪುವ ಶೂಲ ಡಮರುಗ, ಹರಿಣ ಜಪಮಾಲೆಗಳ, ಈಶ್ವರನ ಮೇಲೆಯೇ ಕೆಲವರು ಅಭಿಚಾರ ಕ್ರಿಯೆಯನ್ನು ಮಾಡಿ ರಾಕ್ಷಸರೊಬ್ಬನನ್ನು ಕಳಿಸಿದರೆ ಈಶ್ವರನಿಗೆ ಕಂಡುಬಿಟ್ರೆ ಹೊರಟೋಗ್ಬಿಡ್ತಾನೆ. ಈಶ್ವರ ಹೋಗಿ ಅವನನ್ನು ಹಿಡಿದ, ಅದು ಜಿಂಕೆಯಾಗಿ ಬಿಡುತ್ತಂತೆ. ಅದಕ್ಕೆ ಕೈನಲ್ಲಿ ಹಿಡಿದುಕೊಂಡಿದ್ದಾನೆ ಹರಿಣವನ್ನು. ಜಪಮಾಲೆಗಳ, ಸದಾಶಿವನಿಗೆ ಅದೇ ಧ್ಯಾನ ಅನ್ನತಕ್ಕಂಥದ್ದು ಒಂದು ಗಾದೆ. ಈಶ್ವರ ಯಾವಾಗಲೂ ಜಪಮಾಲೆಗಳನ್ನು ಮಾಡ್ತಾ ಇದ್ದಾನೆ, ಜಪಗಳನ್ನು ಎಣಿಸ್ತಾ ಇದ್ದಾನೆ. ಏನನ್ನು ಎಣಿಸ್ತಾ ಇದ್ದಾನೆ ಅಂದರೆ ಸದಾಶಿವ 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 ಸದಾಶಿವ, ಸದಾಶಿವನಿಗೆ ಅದೇ ಧ್ಯಾನ ಅಂತ. ಹರಿಣ ಜಪಮಾಲೆಗಳ ಮುಡಿಯೊಳು ಮೆರವ ಗಂಗೆಯ ಚಂದ್ರರೇಖೆಯ, ಮುಡಿಯ ಮೇಲೆ ಗಂಗೆಯನ್ನು ಧರಿಸಿದ್ದಾನೆ, ಆ ಮುಡಿಯ ಮೇಲೆ ಚಂದ್ರನ ರೇಖೆಯೂ ಇದೆ. ಈ ರೀತಿಯ ಮುಡಿಯಲಿ ಮೆರವ ಗಂಗೆಯ ಚಂದ್ರರೇಖೆಯ ಶಿವನ ನೋಡಿದರು. ಅಂತಹ ಶಿವನನ್ನು ನೋಡಿ ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಮಹಾಪ್ರಭೋ ಏನು ಬಂದ್ರಿ, ಏನಾದರೂ ಸಮಸ್ಯೆ ಇದೆಯೋ, ಏನಾಗಬೇಕಾಗಿದೆ ಅಂತ ಈಶ್ವರ ಕೇಳಿದ. ಅದಕ್ಕೆ ಋಷಿಗಳು ಮತ್ತು ದೇವತೆಗಳು ಪರಸ್ಪರ ಮಾತಾಡಿಕೊಂಡು ವಸಿಷ್ಠ ಬ್ರಹ್ಮರ್ಷಿಗಳು ಎದ್ದು ಪ್ರಾರ್ಥನೆ ಮಾಡಿದ್ದಾರೆ. ಮಹಾಪ್ರಭೋ ಏನು ಪ್ರಾರ್ಥನೆ ಮಾಡಿದರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.